ಬೇವಿನ ಮರದಲ್ಲಿ ಮೂಡಿದ ಜೋಡಿ ನಾಗರ ಆಕೃತಿ ಭಕ್ತರಲ್ಲಿ ಅಚ್ಚರಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ವಾರ್ಡ್ ನಂಬರ್ 12ರಲ್ಲಿ ದಾನಮ್ಮದೇವಿ ದೇವಸ್ಥಾನದ ಸಮೀಪದಲ್ಲಿರುವ ಶಿವಾನಂದ ಭಾರತಿ ಮಠದ ಆವರಣದಲ್ಲಿ ಅಚ್ಚರಿಯ ದೃಶ್ಯವೊಂದು ಕಂಡುಬಂದಿದೆ. ಮಠದ ಆವರಣದಲ್ಲಿರುವ ಬೇವಿನ ಮರದ ಕಾಂಡದಲ್ಲಿ ಜೋಡಿ ನಾಗಪ್ಪನ ಆಕೃತಿ ಹೋಲುವ ರೂಪ ಕಂಡುಬಂದಿದ್ದು, ಈ ದೃಶ್ಯ ಸ್ಥಳೀಯರಲ್ಲಿ ಕುತೂಹಲ ಹಾಗೂ ಅಚ್ಚರಿ ಮೂಡಿಸಿದೆ. ವಿಷಯ ತಿಳಿತಾ ಇದ್ದಂತೆ ಪ್ರತಿನಿತ್ಯ ನೂರಾರು ಜನರು ಸ್ಥಳಕ್ಕಾಗಮಿಸಿ ಮರದಲ್ಲಿರುವ ನಾಗರ ಆಕೃತಿಯನ್ನ ವೀಕ್ಷಿಸುತ್ತಿದ್ದಾರೆ. ಕೆಲ ಭಕ್ತರು ಇದನ್ನ ನಾಗದೇವರ ಸ್ವರೂಪವೆಂದು ಭಾವಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಅಸಲಿಗೆ ಪಕ್ಕದಲ್ಲಿ ನಾಗರ ಹಾವು ಕೂಡ ಇಲ್ಲಿ ವಾಸವಾಗಿದೆ ಎಂದು ಅಜ್ಜಿಯೊಬ್ಬರು ಹೇಳ್ತಿದ್ದಾರೆ. ಇನ್ನು ಮುಂಬರುವ ನಾಗರ ಪಂಚಮಿ ಹಬ್ಬದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಭಕ್ತರು ನಾಗದೇವರ ಜಾತ್ರೆಯನ್ನ ಸಾಂಸ್ಕೃತಿಕ ಮತ್ತು ವಿಜೃಂಭಣೆಯಿಂದ ಆಚರಿಸಲು ಮುಂದಾಗಿದ್ದಾರೆ. ಮರದಲ್ಲಿ ಮೂಡಿದ ಜೋಡಿ ನಾಗರ ಕೃತಿ ನಿಜಕ್ಕೂ ಪ್ರಕೃತಿಯ ವಿಸ್ಮಯವೋ ಭಕ್ತರ ನಂಬಿಕೆಯ ಪ್ರತೀಕವೋ ಎಂಬ ಕುತೂಹಲದ ನಡುವೆ ಸ್ಥಳೀಯರಲ್ಲಿ ಈ ದೃಶ್ಯ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ನೀವು ನೋಡ್ರೇನ್ರಿ? ನಾನು ನೋಡಿದ್ರಿ ಮತ್ತೆ ನಾನು ನೋಡಿದ್ರಿ ಮತ್ತೆ ಇವ್ರಪ್ಪ ಅಂದ್ರ ನಮ್ಮ ಅವನ ಇವ್ರಪ್ಪ ಅಂದ್ರ ಇವ್ರಲ್ಲಿ ದಿನ ಒಂದು ಬರಾಕತ್ತಿದ್ರಿ ಅನ್ನಗಳಲ್ಲಿ ಇಲ್ಲೇ ಕೂತಿತ್ತ ಕೂತ ಯಾರೋ ಹೊಡೆದಾರ ನಾ ಜಾಗ ತಗೋತಿತ್ತ ಮೊದಲು. ಆಮೇಲೆ ಈ ಗಿಡದಾಗಿ ಉದ್ಭವ ಅದ ಕರೆನೂ ಬರ್ತಾನೆ ಒಂದು ಶಕ್ತಿ ಕುಕ್ಕೆಯಿಂದ ಬಂದಂಗಂತ ಅವನ ಭಕ್ತರು ಇಲ್ಲಿ ಮಕ್ಕಳಾಗ್ಲಾರ್ದವ್ರು ಇಲ್ಲಿ 11 ಸೋಮವಾರ ನಡ್ಕೊಂಡ್ರ ಅವ್ರಿಗೆ ಮಕ್ಳು ಹಾಕವ್ರು. ಆಮೇಲೆ ಸರ್ಪ ದೋಷ ಇದ್ದವ್ರು. ಆಮೇಲೆ ಮತ್ತೇನಪ್ಪ ಅಂದ್ರೆ ಲಗ್ನ ಆಗಿರಂಗಿಲ್ಲಲ್ರಿ, ಲಗ್ನ ಆಗಿರ 11 ಸೋಮವಾರ ಬಂದು ಪೂಜೆ ಹಾಕಿಸಿ 11 ಸೋಮವಾರ ನಡ್ಕೊಂಡು ಕುಕ್ಕೆಯಿಂದ ಬಂದ ಸಾಕ್ಷಾತ್ ಅವನ ಹೇಳಿದನ್ರಲ್ಲೇ. ಅದಕ್ಕಾಗಿ ನಾವು ಮಾಡಿ ಇಟ್ಟಿದ ಮೂರ್ತಿ ಒಳಗೆ ರಗಡ ಶಕ್ತಿ ಇರ್ತೈತ್ರಿ. ಆಮೇಲೆ ತಾನ ಹುಟ್ಟ್ಯಾನಂದ್ರೆ ಅವನಲ್ಲಿ ಅದು ಶಕ್ತಿ ಸಾಕಷ್ಟು ಇರ್ತೈತಿ. ಈಗ ನಾಗಪ್ಪ ಅಂದ್ರೆ ಈಗ ಅನಂತ ಪದ್ಮನಾಮ ಅಂತ ಹೇಳಿ 1000 ಹೆಡಿ ಇರ್ತಾವ್ರಿ ಅವನಿಗೆ. ಒಂದೇ ಹೆಡಿ ಮೇಲೆ ಈ ಭೂಮಂಡಲ ಹೊತ್ಕೊಂಡಂದ್ರ ಅವ. ನಾಗಪ್ಪನ ಚರಿತ್ರೆ ಹೇಳ್ತೀನಿ ರೀ ನಿಮ್ಗೆ. ಈ ಭೂಮಂಡಲನ ಒಂದು ಹೆಡಿ ಮೇಲೆ ಹೊತ್ತಾನ್ರಿ ಅವ. ಮುಂದೆ ಇದು ಸಮುದ್ರ ಮಂಥನ ಮಾಡುವಾಗ ಈ ಆದಿಶೇಷನನ ಪರ್ವತಕ್ಕೆ ಆದಿಶೇಷನನ ಸುತ್ತ ಹಾಕಿ ಮಂಥನ ಮಾಡಕತ್ತಿರ. ಮಂಥನ ಮಾಡುವಾಗ ಅವಾಗ ನಾಗಪ್ಪಗೆ ಕೇಳಿದ ಅವ್ನು ಪರಮಾತ್ಮ, ಈ ಲೋಕ ಕಲ್ಯಾಣಕ್ಕಾಗಿ ನೀನು ಮಂಥನ ಮಾಡುವಾಗ ನಿನ್ನ ಮೈ ಎಲ್ಲ ಹರಿದು ರಕ್ತ ಬರಾಕ್ತೈತಿ. ಇದಕ್ಕೆ ಸುಬ್ರಹ್ಮಣ್ಯ ಅಂತ ಹೆಸರಿಡಬೇಕು. ಈ ಸುಬ್ರಹ್ಮಣ್ಯಾಗ ಅಲ್ಲಿ ಹೋಗ್ಲಾರ್ದವ್ರು ಇಲ್ಲಿ ಬಂದು ನಡ್ಕೊಂಡ್ರೆ ಎಲ್ಲ ಕೆಲಸ ಸಕ್ಸಸ್ ಆಕಾವ, ಸಕಲ ಕಾರ್ಯಗಳು ಸಿದ್ಧಿ ಆಕಾವ. ಅದಕ್ಕಾಗಿ ಸಮುದ್ರ ಮದ್ದನ ಮಾಡುವಾಗ ಇವನ್ ಮೈ ಎಲ್ಲ ಹರಿತ್ರಿ. ಒಂದು ಮಧುರ ಪರ್ವತವನ್ನ ಕಡ್ಗೋಲು ಮಾಡಿ ಒಂದು ಹಗ್ಗ ಮಾಡಿ ಕಡಿದ್ರ ಅವ್ರ. ಆಗ ಏನಪ್ಪ ಅಂದ್ರೆ ಪರಮಾತ್ಮ ಇವ್ ಕೇಳಿದವ್ ಆದಿಶೇಷಾಗ, ನಿನ್ನ ಮೈ ಎಲ್ಲ ಹರಿತಪ್ಪ, ಲೋಕ ಕಲ್ಯಾಣಕ್ಕಾಗಿ ನಿನ್ನ ಮೈ ಹರ್ಕೊಂಡು ನಿನ್ಗೆ ಏನು ಬೇಕನ್ನ ಸದಾ ನಿನ್ನ ಹತ್ತಕ್ಕೆ ಇರುವಂಗೆ ಆಶೀರ್ವಾದ ಮಾಡೋಣ ಅಂತಲೇ ಆ ಪರಮಾತ್ಮ ತನ್ನ ಕೊರಳೊಳಗೆ ಅವನನ್ನು ಇಟ್ಕೊಂಡಂದ್ರೆ ಶೇಷನ. ಪರಮಾತ್ಮನ ಕೊಳ್ಳೊಳಗದಾನಿಲ್ರಿ, ಎಲ್ಲಿ ನೋಡ್ತಿ ಪರಮಾತ್ಮನ ಮೂರ್ತಿ ಇದ್ದಲ್ಲೇ ನಾಗಪ್ಪ ಇರ್ತಾನ್ರಿ. ಮತ್ತು ಈ ಭೂಮಿನ ಹೊತ್ತಾನಂದ್ರೆ ಅವನಕ್ಕಿಂತ ದೊಡ್ಡ ದೇವರ ಯಾರೂ ಇಲ್ಲ. ಮತ್ತು ಇವ ನಾರಾಯಣ ಏನಪ್ಪ ಅಂದ್ರೆ ಅವನಿಗೆ ಇವ ಹಾಸಿಗೆ ಆಗಿದ್ದಾನ, ನಾಗನ ಮೇಲೆ ಮಣಗಿದಾನ ಅವನು ನಾರಾಯಣ. ಶೇಷಶಯನ ಅಂತಾರೆ ಅವನಿಗೆ ನಾರಾಯಣ. ಪ್ರತಿಯೊಂದು ದೇವರೊಟ್ಟಿಗೆ ಈ ನಾಗಪ್ಪ ಇರ್ತಾನೆ. ಬನಹಟ್ಟಿ ನಗರದೊಳಗೆ ದಾನಮ್ಮ ದೇವಿ ಗುಡಿ ಏರಿಯಾ ವಾರ್ಡ್ ನಂಬರ್ 12ರಲ್ಲಿ ಇಲ್ಲಿ ಒಂದು ಶಿವಾನಂದ ಭಾರತಿ ಮಠ ಐತ್ರಿ. ಈ ಮಠದೊಳಗೆ ಒಂದು ಬೇವಿನ ಮರ ಐತ್ರಿ. ಆ ಬೇವಿನ ಮರದೊಳಗೆ ಒಂದು ನಾಗೇಶ್ವರ ನಾಗಪ್ಪ ಇವೇನಾಗ್ಯಾನ್ರಿ, ಈಗ ಒಂದು 2 ತಿಂಗಳ ಹಿಂದೆ ಉದ್ಭವ ಆಗಿಬಿಟ್ಟಾನ ಇಲ್ಲಿ. ಅದಕ್ಕೆ ಇಲ್ಲಿ ನಾವು ಏನು ಮಾಡ್ತೀವಿ ರೀ, ಪ್ರತಿ ಗುರುವಾರಕ್ಕೊಮ್ಮೆ ಆದ್ರೂ ನಾವು ಸತ್ಸಂಗ ಇಲ್ಲಿ ಕಾರ್ಯಕ್ರಮ ಈಗ ಕೆಲವೊಂದು ವರ್ಷಗಳಿಂದ ಅದನ್ನು ಮಾಡ್ಕೊತ ಬಂದಿದ್ದೀವಿ. ಆದರೂ ಕೂಡ ಇನ್ನೂ ಅದನ್ನು ನಿರಂತರವಾಗಿ ನಾವು ಮಾಡೋಕ್ಕೆ ಚಾಲೂ ಮಾಡಿದ್ದೀವಿ. ಆದ್ರೂ ಇಲ್ಲಿ ಒಂದು ಉದ್ಭವ, ಈ ನಾಗೇಶ್ವರ ಇಲ್ಲಿ ಉದ್ಭವ ಆಗಿಬಿಟ್ಟಾನ ಈಗ ಒಂದು 2 ತಿಂಗಳ ಹಿಂದೆ. ಅದಕ್ಕೆ ನಾವು ಎಲ್ಲರೂ ಇಲ್ಲಿ ಅದನ್ನು ಬಂದು ಭಕ್ತಿಯಿಂದ ಒಂದು ಪೂಜೆ ಪುನಸ್ಕಾರ ಅದನ್ನು ಮಾಡುವಂಥದ್ದು ಒಂದು ತಯಾರಿನೂ ಕೂಡ ಈಗ ನಾವು ನಡೆಸಿದ್ದೀವಿ. ಆದಷ್ಟು ಈಗ ಸದ್ಯ ಏನಪ್ಪ ಅಂದ್ರೆ ನಾಳೆ ನಾಗರ ಪಂಚಮಿ ಬತ್ತ.
ಈ ನಾಗರ ಪಂಚಮಿ ಒಳಗೆ ಅದನ್ನು ನಾವು ಎಲ್ಲ ಇಲ್ಲಿ ಭಕ್ತರಿಂದ ಇಲ್ಲಿ ಬಂದ ಕಡೆಯಿಂದ ಇಲ್ಲಿ ಹಾಲು ಎರೆಯೋದು ಒಂದು ಪದ್ಧತಿ ಕೂಡ ಅದನ್ನೊಂದು ಇಲ್ಲಿ ನಾವನ್ನ ರೂಢೀಕರಣ ಇಲ್ಲಿ ಮಾಡುವಂಥ ಒಂದು ಸ್ಥಿತಿ ಇಲ್ಲಿ ನಾವು ತಾವೆಲ್ಲ ಇಲ್ಲಿ ನೋಡಬಹುದು ಅಂತ ನಾವು ಇಲ್ಲಿ ಈ ಸಂದರ್ಭದೊಳಗೆ ನಾ ಹೇಳಕ್ಕೆ ಬಯಸುತ್ತೇನೆ. ಸರ್ ಹೆಸರು ಬಸವರಾಜ್ ಕುಮಾರ್.